ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಗಾಡಿನ ಗ್ಯಾರೇಜ್ಗೆ ಬಿಡೋಕೆ ಹೋಗ್ತಾಯಿದ್ದೀನಿ ಸರ್ವಿಸಿಂಗು. ಯಾಕಂದರೆ ನಿನ್ನೆ ಸಂಡೇ ಏನು ಕೇಳ್ತಾರೆ ನನ್ನ ಪರಿಸ್ಥಿತಿ. ಗಾಡಿ ಸೌಂಡು ಚೈನ್ಸ್ ಪಾಕೆಟ್ ಎಲ್ಲ ಹೋಗಿಬಿಟ್ಟೈತೆ, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮಾಡ್ಕಾಡು ಬೇರೆ ತೆಗೆದಿಟ್ಬಿಟ್ಟಿದ್ದೆ. ಬೋಲ್ಟ್ಗಳು ಇದರಲ್ಲಿ ಇಟ್ಬಿಟ್ಟಿದ್ದನಲ್ಲ ಇದ್ದಾವೆ, ಈ ಮಡ್ಕಾಡನ್ನು ತೆಗೆದಿಟ್ಟಿದ್ದೆ. ಇವಾಗ ಹೋಗ್ಬಿಟ್ಟು ಹಾಕ್ಸ್ಕೋಬೇಕು. ಆದರೆ ಮಡ್ಕಾಡು ಇದ್ರ ಏನೋ ಚೈನ್ಸ್ ಪಾಕೆಟ್ ಹೋಗಿದೆ ಫುಲ್ಲು, ಥ್ರೆಡ್ಡಿಂಗ್ ಎಲ್ಲ. ಅದಕ್ಕೆ ನೀನೇ ಕಡ ಸೌಂಡ್ ಬರ್ತೈತೆ ಅಂತ ತುಂಬಾ ಸೌಂಡ್ ಬರ್ತಾಯಿತ್ತು. ಕೆಳಗಡೆದು ಇದನ್ನು ಮಾಡಿಸಿದ್ದೆ, ತೆಗ್ಸಿದ್ದೆ ಮಡ್ಕಾಡನ್ನ. ಇದು ಮೇಲ್ಗಡೆ ತೆಗಿಬೇಕಿತ್ತು, ಸೌಂಡ್ ಬರ್ತೈತೆ ಅಂತ. ಆದ್ರೂ ಹಾಗೆ ನಮ್ಮ ಸಂತೋಷ್ ಬ್ರೋ ಅವ್ರದ್ದು ಗಾಡಿ ತೊಗೊಂಡ್ಬಿಟ್ಟು ಓಡಿಸಿದ್ದೆ. ಇವಾಗ ಹೋಗೋಣ. ನಮ್ಮ ಗಾಡಿ ಇದೇನು ಸಾಂಗ್ ಐತಲ್ಲ ಒಮ್ಗಿಲೆ, ಮತ್ತು ನೋಡಿ ಸೌಂಡ್ ಕಡ 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 ಅಂತ ಸೌಂಡ್ ಬರ್ತಾಯಿದೆ. ಏನೋ ಸಾಂಗ್ ಹತ್ತೈತೆ ಇದು. ನನ್ನ ಮಗನ ಫೋನು ಲಾಕ್ ಇಡಲ್ವಲ್ಲ ಫೋನಿಗೆ, ನಾನು ಆಟೋಮೆಟಿಕ್ ಸಾಂಗ್ ಹತ್ತೈತೆ. ನೋಡೋಣ ಇವಾಗ ನಮ್ಮ ಶಂಕರ್ ಬ್ರೋ ಮನೆ ಕಡೆ ಹೋಗ್ತೈತೆ. ಫೋನ್ ಏನು ಪಿಕ್ ಮಾಡಲಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ಅವನು ಮನೇಲಿದ್ದರೆ ಅವ್ನು ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಮತ್ತೆ ನಾನು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಲ್ಲ. ನೋಡಿ ಗಾಡಿ ಸೌಂಡ್ ಕೊಡ ಕೊಡ ಕಡ 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 ಅನ್ನತ್ತೆ. ಅದು ಯಾವುದೋ ಮ್ಯೂಸಿಕ್ಕು ಆ ಥರ ಕಡ 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 ಸೌಂಡ್ ಬರ್ತಾ ಇರೋದು. ಇವಾಗ ಅದಕ್ಕೆ ಗ್ಯಾರೇಜ್ ಸರ್ವಿಸಿಂಗು ಏನೇನು ಮಾಡಿಸ್ಬೇಕಾರೆ ಇದು ಸೌಂಡ್ ಇಲ್ಲೂ ಸ್ವಲ್ಪ ಕ್ವಿಂಕ್ ಅಂತ ಬರ್ತೈತೆ ಸ್ಟಾರ್ಟ್ ಮಾಡಿದಾಗ. ಮತ್ತು ಇನ್ನೊಂದು ಚೈನು ಸ್ಪ್ಯಾಕೆಟು, ಮತ್ತು ನಾರ್ಮಲ್ ಸರ್ವಿಸ್ ಮೊನ್ನೆನೇ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಆಲ್ಮೋಸ್ಟು. ಮತ್ತು ಸ್ಪೀಡಾಮೀಟ್ರ್ ಒಂದು ವಯರ್ ಹೋಗಿದೆ, ಅದೊಂದು ಕೇಬಲ್ ಒಂದು ಹಾಕಿಸ್ಬಿಡ್ಬೇಕು ಹೊಸದು. ಏನಾದರೂ ಒಂದು 2,000 2,500 ರೂಪಾಯಿ ಡಮಾರ್ ಇವತ್ತು. ಏನು ಮಾಡ್ತೀರಾ, ಗಾಡಿನೂ ಚೆನ್ನಾಗಿರ್ಬೇಕಂದ್ರೂ ನಾವು ದುಡಿಬೇಕಾದ್ರೂ ಗಾಡಿನೂ ಚೆನ್ನಾಗಿರ್ಬೇಕಲ್ಲ. ಅದಕ್ಕೆ ಅಕ್ಕ ಸೈಡಾಗ ಅಕ್ಕ ಗಾಡಿ ಬೇರೆ ಸ್ಲೋ ಆಗಿ ಓಡಿಸ್ತಾಯಿದ್ದೀನಿ ನಾನು. ಶಂಕರ್ ಇದ್ದರೆ ಬೆಸ್ಟ್ ಅನ್ನಿಸ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಅಲ್ಲಿಂದ ನಾನು ಎಲ್ಲರೂ ನಡ್ಕೊಂಡು ಬರಬೇಕಾಗತ್ತೆ. ಇದ್ದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನೋಡಿ ಎಲ್ಲ ಜನ ನನ್ನ ಕಡೆ ನೋಡ್ತಾರೆ. ಕಡ 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 ಐತಪ್ಪ ಅವ್ನ ಗಾಡಿ. ಕುಳಿ ಯಾಕೋ ನೋಡೋಣ ಏನು ಮಾಡ್ತಾನಂತ. ಆಲ್ಮೋಸ್ಟು ಅಬ್ಬಾ ಶಂಕರ್ ನಮ್ಮದೇ ಮನೆ, ನೋಗೋಣ ಬನ್ನಿ ಒಳಗಡೆ. ಶಂಕರ್, ನಾನು ಕೊಡೋದು ರೆಗ್ಯುಲರಾಗಿ ಒಂದೇ ಗ್ಯಾರೇಜ್ಗೆ. ಇಲ್ಲಿ CBI ರೋಡ್ ಪಕ್ಕದ ರೋಡಲ್ಲಿ HP ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ನಾಗ್ನೂರು ಗ್ಯಾರೇಜ್ ಐತೆ. ಅಂದರೆ ತುಂಬ ದಿವಸದಿಂದ ನಾನು ಅಲ್ಲೇ ಕೊಡೋದು. ಆದರೆ ಫ್ರೀ ಸರ್ವಿಸ್ ಏನಾಯ್ತಲ್ಲ, ಅವಾಗ ನಾನು CBI ಗಾಡಿ ಕೊಡ್ಬೇಕಾದ್ರೂ ಗಾಡಿ ಇಲ್ಲೇ ರೆಡಿ ಮಾಡಿಸಿದ್ದೆ. ಅವರೇ ಬಂದುಬಿಡ್ತಾರೆ ನೋಡಿ. ನಮಸ್ಕಾರ. ಅಯ್ಯಪ್ಪ ಇರಿ ಹೇಳ್ಬಿಡೋಣ ಏನೇನಾಗಿದೆ ಅಂತ ಫಸ್ಟು. ಸರ್ ಪೂರ್ತಿ ಚೈನ್ಸ್ ಪ್ಯಾಕೆಟ್ ಹೋಗಿದೆ ಅನಿಸುತ್ತೆ ನೋಡಿ. ಫುಲ್ ಕಡ 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 ಸೌಂಡ್ ಬರ್ತಾಯಿದೆ. ಮತ್ತು ಸ್ವಲ್ಪ ಬರ್ತೀರಾ ಹೇಳ್ತೀನಿ. ಇದು ಸ್ಟಾರ್ಟ್ರು ಅದು ಗುಯ್ ಅಂತ ಬರ್ತೈತೆ ಸೌಂಡು. ಮತ್ತು ನಾರ್ಮಲ್ ಸರ್ವಿಸ್ ಆಯಿಲ್ ಚೇಂಜ್ ಮಾಡಿಸಿದ್ದೀವಿ, ಮೊನ್ನೆ ಮಾಡಿಸಿದ್ದೀನಿ, ಇಲ್ಲೇ ಮಾಡಿಸಿದ್ದು. ನಾರ್ಮಲ್ ಸರ್ವಿಸಿಂಗು ಮತ್ತು ಚೈನ್ಸ್ ಪ್ಯಾಕೆಟು ಮತ್ತು ಇದ್ರದ್ದು ಇದು ಸ್ಪೀಡೋಮೀಟ್ರ್ ವೈರ್ ಇರುತ್ತಲ್ಲ ಅದು ಓಡ್ತಾ ಇಲ್ಲ. ಮೋಟ್ರ್ ಏನು ಮಾಡ್ತೀರಾ? ಹಾಂ ಸೆಲ್ಫ್ ಮೋಟ್ರು ಅಂದರೆ ಈ ಮೋಟ್ರ್ ಹೋಗಿರೋದು ಸೌಂಡ್ ಬರ್ತದೆ. ಹಾಂ ಮೋಟ್ರ್ ಹೋಗಿರೋದು, ಮೋಟ್ರ್ ಚೇಂಜ್ ಮಾಡಬೇಕು. ಹೌದಾ? ಹೊಸದೇ ಬರ್ತಾ ಏನು? ಹೊಸದು. ಅದೆಷ್ಟಾಗುತ್ತೆ? 1,500 ಆಗುತ್ತೆ ಇದ್ರದ್ದು. 1,500ನಾ? ಈ ಮೋಟ್ರ್ ಇದೆಯಲ್ಲ, ಹಾಂ ದೊಡ್ಡ ಮೋಟ್ರು. ಹಾಂ ಮೋಟ್ರ್ ಹೋಗಿರೋದು. ಹೌದಾ? ಏನು ಪ್ರಾಬ್ಲಮ್ ಏನಾಗಲ್ಲ ಅದು. ಹಾಂ ಬರೀ ಮೋಟ್ರದ್ದು ಇದು ಹೊಡೆದ್ರೆ ಬರೀ ಸೌಂಡ್ ಬಂದು ಸ್ಟಾಪ್ ಆಗೋದು ಅಷ್ಟೇ, ಬೇರೆ ಏನಾಗಲ್ಲ. ಹೌದಾ? ಇವಾಗ ಅದು ಬಿಚ್ಚಿಬಿಟ್ಟು ಒಳಗಡೆ ಪೆಟ್ರೋಲ್ ಕ್ಲೀನ್ ಮಾಡ್ಸಕ್ಕೆ ಬರಲ್ವಾ? ಚೇಂಜೇ ಮಾಡಿಸ್ಬೇಕಾ? ಇದು ಚೈನ್ಸ್ ಪ್ಯಾಕೆಟ್ ಏನು ಸರ್? ಮೊನ್ನೆ ಒಂದು 10,000 ಓಡಿಸಿದೆ ಚೈನ್ಸ್ ಪ್ಯಾಕೆಟ್ ಹೊಡಿಯೋಕೆ. ಜಾಸ್ತಿ ಓಡಿಸ್ತಾರಲ್ಲ ಅವರು. ಹಾಂ ಡೈಲಿ ಓಡಿಸ್ತೀವಿ. 17,000-18,000 ಬರ್ತದೆ. ಹಾಂ ಜಾಸ್ತಿ ಓಡಿಸೋದ್ರಿಂದ ಬೇಗ ಹೋಗ್ಬಿಡ್ತದೆ. ಹಾಂ ಅದು ತುಂಬಾ ಸೌಂಡ್ ಬರ್ತದೆ. ಹೋಗಿಬಿಟ್ಟಿದೆ ಪೂರ್ತಿ ಥ್ರೆಡ್ಡಿಂಗ್ ಎಲ್ಲ. ಕಿಲೋಮೀಟರ್ ಆಗುತ್ತೆ ನಿಮ್ಮದು? ಹಾಂ ಡೈಲಿ 200 ಹಾಂ 200 ಕಿಲೋಮೀಟ್ರ್. ಎಲ್ಲ ಲೈಫ್, ಮನುಷ್ಯನ ಲೈಫಿಂದ ಹಿಡಿದು ಗಾಡಿ ಲೈಫನ್ನು ಕಡಿಮೆನೆ. ಹೌದು, ಮಾಡಿದ್ರೆ ಅದಕ್ಕೆ ನಿನ್ನೆ ಇದರಲ್ಲಿ 2 ಬೋಲ್ಟ್ ಇದೆ ಸರ್ ಇದರಲ್ಲಿ. ಅದು ಬಿಚ್ಚಿಬಿಟ್ಟೆ ನಿನ್ನೆ ತುಂಬ ಸೌಂಡ್ ಬರ್ತಾಯಿತ್ತು, ಓಡಿಸ್ಲೇ ಇಲ್ಲ. ಮತ್ತು ನಾರ್ಮಲ್ ಸರ್ ಎಷ್ಟಾಗ್ಬೋದು ಸರ್ ಎಲ್ಲ ಸೇರಿದ್ರೆ? ನೋಡೋಣ ರೀ ಎಷ್ಟಾಗುತ್ತೆ ಅಂತ. ಎಷ್ಟಾಗುತ್ತೋ ಯಾರಿಗೊತ್ತು. ಅದು ಟೈರ್ ಎಳಿತಾ ಇರೋದಲ್ಲ ಸರ್, ಹಿಂಗೆ ಚೈನ್ಗೋಸ್ಕರ ಎಳಿತಾ ಇರೋದು ಹಿಂಗೆ. ಹಾಂ ಹೌದು, ಅದಕ್ಕೆ ಇದನ್ನ ಹಾಕ್ತಾರದ. ಬೇರೆಗೆ ಮಣ್ಣೇನು ಹಾಕ್ಸಿದ್ದು.
ಚೈನೀಸ್ ಪ್ಯಾಕೆಟ್ ಅಲ್ಲ. ಅದು ಹಾಂ ಸರ್, ಏನು ಕಮ್ಮಿ ಆಗಲ್ವಾ? ಅದೇನು ಅರ್ಜೆಂಟು ಇಲ್ಲ, ಏನು ಡ್ಯಾಮೇಜು ಆಗಲ್ಲ ಅದರಿಂದ. ಏನು ಪ್ರಾಬ್ಲಮ್ ಎಲ್ಲಿ ಸ್ಟಾಪ್ ಅದ ಅದೇ ತಲೆನೋ ಸರ್? ಹೇಳ್ತೇನಲ್ಲ, ಹಾಂ ಮೋಟ್ರೇ ಬೇರೆ, ಹಾಂ ಇದು ಇಂಜಿನು, ಹಾಂ ಇದು ಮೋಟ್ರು, ಹಾಂ ಇದು ಬರೀ ಬಂದು ಸ್ಟಾರ್ಟ್ ಮಾಡಿ ವಾಪಸ್ ಹೋಗ್ಬಿಡೋದು ಅಷ್ಟೇ. ಅಷ್ಟೇನಾ? ಅದು ಸ್ಟಾರ್ಟ್ ಮಾಡೋಕೆ ಮಾತ್ರ ಬರುತ್ತೆ, ಬೇರೆ ಟೈಪ್? ಬೇರೆ ಯಾವುದಕ್ಕೂ ಕನೆಕ್ಷನ್ ಹಾಂ ಕಲೆಕ್ಟ್. ಅದು ನಿಂತೋಗೋದಲ್ಲ ಇನ್ ಫ್ಯೂಚರಲ್ಲಿ 6 ತಿಂಗಳು 1 ವರ್ಷಕ್ಕೆ, ಹಾಂ ಅವಾಗ ಚೇಂಜ್ ಮಾಡಿಸಿ. ಇವಾಗೇನಿಲ್ಲ ಸರ್. ತಗೊಳ್ಳಲ್ಲ ಅವಾಗ, ಹಾಂ ಹಾಂ ಆ ಟೈಮಲ್ಲಿ ಚೇಂಜ್ ಮಾಡಿ. ಇವಾಗ ಸ್ವಲ್ಪ ಎಲ್ಲ ತಗೊಳತ್ತೆ, ಏನು ಪ್ರಾಬ್ಲಮ್? ಇನ್ನೂ 6 ತಿಂಗಳು ಓಡುತ್ತದೆ. ಹೌದಾ? ಸರಿ, ಹಾಗಾದರೆ ಅದಕ್ಕೆ ನಾನು ಇಲ್ಲಿ ಬರೋದು ನೋಡಿ, ಬೇರೆ ಕಡೆ. ಬಂದು ಸ್ಟಾರ್ಟ್ ಮಾಡಿ ವಾಪಸ್ ಬಿಡೋದು ಅಷ್ಟೇ. ಹಾಂ ಆ ಬಂದು ಹೋಗುವಾಗ ಸೌಂಡ್ ಮಾಡುತ್ತೆ ಅಷ್ಟೇ, ಅದು ಹೌದು. ಇಂಜಿನ್ದಲ್ಲ ಅದು. ಹೌದಾ? ಮೋಟ್ರ್ ಸಪ್ರೇಟ್, ಅದಕ್ಕೇನಿಲ್ಲ. ನಾರ್ಮಲ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಮೊನ್ನೆನೇ. ಆಯಿಲ್ ಮಾಡ್ತೀವಿ. ಮತ್ತು ನಾರ್ಮಲ್ ಸರ್ವಿಸಿಂಗು, ಅದು ಕಾರ್ಬೋರೇಟ್ರ್ ಅದು ಇದು ಕ್ಲೀನ್ ಮಾಡ್ತಿರಲ್ಲ. ಬ್ರೇಕ್ಸನ್ನು ಹಾಕಿದ್ದೀವಿ ಮನೆ. ಹಾಂ, ಬ್ರೇಕ್ ಶೂ ಎಲ್ಲ ಇದೆ. 1650 ರೂಪಾಯಿ ಆಗುತ್ತೆ. ಚೈನೀಸ್ ಪ್ಯಾಕೆಟ್ ಅದು ಮತ್ತು ಸರ್ವಿಸಿಂಗು. ಹಾಂ, ಇದ್ರದ್ದು ಹೇಳಿದ್ನಲ್ಲ ಸ್ಪೀಡಾಮೀಟ್ರದ್ದು, ಅದೊಂದು ಕೇಬಲ್ ಆಗ್ತದೆ. ಹಾಂ, ಅದು ಪೂರ್ತಿ ಹೊಸದು ಹಾಕ್ಸ್ತೀರಾ ಏನು ತಂತಿ? ಹಾಂ, ಪೂರ್ತಿ ಸೆಟ್ ಹಾಕ್ಸ್ಬಿಡಿ. ನಮ್ಮ ಹಳೆ ಕಾಲದಲ್ಲಿ ಬರ್ತಾ ಇತ್ತು. ಹಾಂ, ಅದು ಹೋಗ್ಬಿಟ್ಟಿದೆ. ಅದೇ ಸರ್, ಕಿಲೋಮೀಟ್ರ್ ಬರೆದುಬಿಡಿ ಹಾಗೆ ಅದನ್ನು. ಅವ್ರು ಏನು ಒಂದು 300 ಕಿಲೋಮೀಟ್ರ್ ಓಡಿಸಿದ್ದೀನಿ, ಆಯಿಲ್ ಚೇಂಜ್ ಮಾಡ್ದಾಗ ನೋಡೋದು ಅಷ್ಟೇ. ಅಷ್ಟರಲ್ಲೇ ಇದನ್ನಾಯ್ತು, ಕಟ್ಟಾಗಿಬಿಡ್ತು. ಒಂದು ಮಧ್ಯಾಹ್ನ 2-3 ಗಂಟೆ ಆಗುತ್ತಾ? ಕೊಡ್ತೀನಿ, 1-2 ಗಂಟೆ. 1-2 ಗಂಟೆನಾ? ತಗೊಂಡು 9741 599 070 0. ಎಷ್ಟು ಎಲ್ಲ ಟೋಟಲ್ ಸೇರಿಸಿ ಒಂದು 2 ಲಕ್ಷ ಹೊಡಿದೆ ಗಾಡಿ ಇದು? ಇದು ಇಲ್ಲ ಸರ್, ಅಷ್ಟು ಹೊಡಿಲ್ಲ. ಆಲ್ಮೋಸ್ಟ್ ಒಂದು 1.5 ಲಕ್ಷ ಹೋಗಿರ್ಬೋದು ಅಷ್ಟಾಗಿರೋದು. ಹಾಂ, ತಗೊಂಡು 2022. ಹ್ಞೂ, ಅವಾಗಿಂದ ದುಡಿತಾ ಇದ್ದೀವಿ, ಹಾಗೆ ಖರ್ಚು ಮಾಡ್ತಾಯಿದ್ವಿ. ನೀನು ನೋಡಿ 3,500 ಸಾವಿರ ದುಡ್ದೆ, ಇವತ್ತು ಖರ್ಚು ಏನು ಮಾಡ್ತೀರಾ? ಮತ್ತೆ ಬೇರೆ ಮತ್ತೆ ಹಾಂ, ಕಂಟಿನ್ಯೂ ಈ ವಾರದಲ್ಲಿ ಪ್ರತಿ ದಿವಸ ಖರ್ಚಿಗೆ ಹೋಗಿದ್ದೀನಿ ನಾನು. ಚೈನ್ ಕಾವು ಅಲ್ಲಿದ್ರ ಒಳಗಡೆ ಇದೆ ನೋಡು. ಹಾಂ, ಅವ್ರ ಒಳಗಡೆ ಬೋಲ್ಟು. ಏ ಕಪಡ ಭೀ ಇದ್ರೆ ರೇಣಿದು ಯಾ ನೋಡೋಣ ಏನೇನು ಹಾಕ್ಸ್ತಾರೆ. ಕ್ಲಚ್ಚು ಗಿಚ್ಚು ಎಲ್ಲ ಬೆಣ್ಣೆನ ಹಾಕ್ಸಿದ್ದೀನಿ ಆಲ್ಮೋಸ್ಟು. ಫುಲ್ ವಾಶ್ ಮಾಡಿಬಿಟ್ಟು ಇವತ್ತು ಇದನ್ನು ಮಾಡಿಸ್ಬಿಡ್ತಾರೆ. ಏನು ಮಾಡ್ತೀರಾ ಮತ್ತು, ಗಾಡಿನ ಚೆನ್ನಾಗಿರ್ಬೇಕಲ್ಲ. ಚೈನ್ಸ್ ಪ್ಯಾಕೆಟ್ ಹೋಗಿದ್ದಕ್ಕೆ ಇದನ್ನಾಗಿರೋದು, ಇದನ್ನು ನಂದು ಆಲ್ಮೋಸ್ಟು. ಅಲ್ಲರೆ ಏನು ಆಗ್ತಾನೆ ಇರಲಿಲ್ಲ, ಕಡ 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 ಕಡ. ಅದು ಮೋಟ್ರದ್ದೇನೋ ಸ್ವಲ್ಪದೇನು ಪ್ರಾಬ್ಲಮ್ ಇಲ್ಲಂತೆ, ಆರಾಮಾಗಿ ಓಡಿಸ್ಬೋದಂತೆ. ಅದು ಸ್ಟಾರ್ಟಿಂಗ್ ಅಷ್ಟೇ ಇದನ್ನಾಗುತ್ತಂತೆ. ನೋಡೋಣ. ನೋಡ್ರಿ, ಇದೆ 400 ಆಟೋ ವರ್ಕ್ಸ್. ಇಲ್ಲೇ HP ಪೆಟ್ರೋಲ್ ಪಕ್ಕದೇ ಇರೋದು, ನಾನು ಸರ್ವಿಸ್ ಮಾಡೋದು. ಆದರೂ ಕಮ್ಮಿ, ನಾರ್ಮಲಾಗಿ ಸಕ್ಕತ್ತಾಗಿ ಮಾಡ್ತಾರೆ. ನೋಡಿರಿ, ನೀವು ಯಾರಾದರೂ ಮಾಡೋರಾದ್ರೂ ಮಾಡಿಸ್ಕೊಡ್ರಿ. ಡಿಸ್ಕೌಂಟ್ ಏನಿಲ್ಲಪ್ಪ. ಸುಮ್ಮನೆ ನಾನು ಹೇಳ್ತಾ ಇರೋದು, ನಾನು ರೆಗ್ಯುಲರ್ ಮಾಡಿಸಲ್ಲ. ನಿಮ್ಮ ಗಾಡಿನ ಚೆನ್ನಾಗಿರ್ಬೇಕಂದ್ರೆ ಮಾಡಿಸ್ಕೊಳ್ಳಿ. ನಂದು ಟೈರು ಹೋಗಿದೆ, ಅದನ್ನು ಹೊಸದು ಹಾಕ್ಸ್ಬೇಕು. ನೋಡೋಣ, ಯಾರಾದರೂ ಪ್ರಮೋಷನ್ ಇದ್ದರೆ ಹೇಳ್ರಪ್ಪ, ಯಾವ್ದಾರ ಒಂದು ಟೈರ್ ಶಾಪ್ದು ಮಾಡಿಬಿಟ್ಟು ಇದನ್ನ ಹಾಕ್ಸೋತೀನಿ ಟೈರು. ಯಾರಾದರೂ ಹಾಕೋರಿದ್ರೆ ಎಲ್ಲ ಬಿಟ್ಟರು. ಇವಾಗ ನಾನು ನಮ್ಮ ಮನೆಗೆ ಹೋಗೋಣ, ಆರಾಮಾಗಿ ಟಿಫನ್ ಮಾಡ್ಕೊಂಡು ಮಲ್ಕೊಂಡು ಅವ್ರು ಫೋನ್ ಮಾಡ್ತಾರೆ, ಅವಾಗ ಎದ್ದುಬಿಟ್ಟು ಬರೋಣ ಅಷ್ಟೇ. ಸಿಗ್ತೀನಿ ಮತ್ತೆ ಆಮೇಲೆ. ಗಾಡಿ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತೆ. ಚೈನ್ಸ್ ಪ್ಯಾಕೆಟ್ ಎಲ್ಲ ಹೊಸದು ಹಾಕ್ಬಿಟ್ಟವ್ರೆ. ಬ್ರೇಕು ಗೀಕು ಇರೋಣ. ಟ್ರೈಲ್ ನೋಡ್ಕೊಂಡು ಬಂದೆ, ಹೋಗ್ಬಿಟ್ಟು ಬರಲಾ? ಏನು ಆ ಕಡೆನೇ ಹೋಗ್ಲಾ? ಸರಿ ಬ್ರೋ, ಬರೋಣ. ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ. ಆತೆ ಪತಾ ಚೋಡ್ದು ರೌಂಡ್ ಹೊಡ್ಕೊಂಡು ಬರ್ತೀನಿ. ನೈ ಆಯಿತು. ಇದೇನಿದು ಇಷ್ಟೊಂದು ಇದು ಮಾಡಿಬಿಟ್ಟವ್ರೆ. ಫುಲ್ ಟೈಟ್ ಆಗಿಬಿಟ್ಟೈತೆ ಚೂರು ಕ್ಲಚ್ಚು. ನೋಡೋಣ, ಸ್ವಲ್ಪ ಲೂಸ್ಗೆ ಇದು ಮಾಡೋಣ. ಬ್ರೇಕು ಗೀಕು ಸ್ವಲ್ಪ ಟೈಟ್ ಮಾಡ್ಸೋಣ ಇನ್ನೂ. ಇರಿ, ಕ್ಲಚ್ಚು ಮುಂಚೆ ಥರ ಬರ್ತಾಯಿಲ್ಲ ಇವಾಗ, ಮತ್ತೆ ಟೈಟ್ ಬರ್ತೈತಲ್ಲ, ಅರೆ ನಡೆಯುತ್ತೆ. ಬೈಲಿ
भैया ब्रेक टाइट करो थोड़ा और क्लच इतना चाहिए क्या फिर से एक रे पहले था इतना नहीं थोड़ा ये हो रहा है इसलिए बराबर है थोड़ा ब्रेक टाइट करो ಫುಲ್ಲು ಚೈನ್ಸ್ ಪ್ಯಾಕೆಟ್ ಎಲ್ಲ ಹೊಸದು ಹಾಕಿಬಿಟ್ಟಾರೆ ನೋಡಿ ಒಳಗಡೆ ಕಾಣ್ತಾ ಇಲ್ಲ ಅನ್ಸುತ್ತೆ ಆಲ್ಮೋಸ್ಟು ಫುಲ್ ಗಾಡಿ ನೋಡಿ ಏನು ಸಕ್ಕದಾಗ ಕಂದಿದ್ದು ಆಯಿಲ್ ಚೇಂಜ್ ಮಾಡಿಲ್ಲ ತಾನೇ ಹಾಂ ಮೊನ್ನೆನೇ ಮಾಡಿಸಿದ್ದು ಅದಕ್ಕೆ ಹೇಳಿದ್ದು ಇನ್ನೊಂದು ಸ್ವಲ್ಪ ಮಾಡು ಟೈಟು ಹಾಂ ಹಾಂ ಮುಂದ್ಗಡೆ ಚೂರು ಮುಂದ್ಗಡೆ ಅದಾ ಇರೋ ನೋಡ್ತೀನಿ ಮುಂದ್ಗಡೆ ಸ್ವಲ್ಪ ಮಾಡಬಾ ಚೂರು ಮಾಡು ನಂಗೆ ಅರ್ಜೆಂಟ್ ಬೇಕಾಗತ್ತೆ ಅದಕ್ಕೆ ಸರಿ ಬ್ರೋ ಬನ್ನಿ ಹಾಗಾದ್ರೆ ನಾಳೆ ಸರಿ ಓಕೆ ಥ್ಯಾಂಕ್ಸ್ ಅಂದರೆ ಅವ್ರು ನನಗೆ ಇಲ್ಲಿವರೆಗೆ ಬಿಟ್ರಲ್ಲ ಅದಕ್ಕೆ ಹಾಂ ಕರೆಕ್ಟ್ ಇವಾಗ ನೋಡಿ ಏನು ಸೌಂಡ್ ಕಡ 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 ಸೌಂಡ್ ಅನ್ನಂಗಿಲ್ಲ ಏನಿಲ್ಲ ಇವಾಗ ಟೈರ್ ಅಷ್ಟು ಚೇಂಜ್ ಮಾಡಿಸ್ಬೇಕೈತೆ ಹೋಗಿರೋದು ನೋಡೋಣ ಇವಾಗ ಏನಾಗುತ್ತೆ ಅಂತ ಟೈರ್ ಹಾಕ್ಸಿದ್ರು ಹಾಕ್ಸ್ಬೋದು ಹೇಳೋಕ್ಕಾಗಲ್ಲ ಫುಲ್ ರೆಡಿ ಆಗಿಬಿಟ್ಟೈತೆ ಗಾಡಿ ಅಂದ್ರೂ ಚೈನ್ಸ್ ಪ್ಯಾಕೆಟ್ ಹೊಸದು ಇಂಜನ್ ಆಯಿಲ್ ಮೊನ್ನೆನೇ 4 ದಿವಸ ಹಿಂದೆ ಚೇಂಜ್ ಮಾಡಿಸಿರೋದು ಬೇರಿಂಗು ಹಾಕ್ಸಿದ್ದೀನಿ ಅಂದರೆ ಬೇರಿಂಗ್ ಹೋಗಿತ್ತು ಕಟ ಕಟ ಇರಿ ಕೇಳಿಬಿಡೋಣ ಏನಾಗಿತ್ತು ಅಂತ ಅಣ್ಣ ಅದು ಬೇರಿಂಗ್ ಹೋಗಿತ್ತು ಅದು ಬೇರಿಂಗ್ ಹೋಗಿತ್ತಾ ಹೌದು ಬೇರಿಂಗ್ ಮುರಿದೋಗ್ಬಿಟ್ಟೈತಾ ಮೊನ್ನೆ ಹಾಕ್ಸಿದ್ದಲ್ಲ ಇದು ಇರೇ ಹಳೇದು ಇದೆ ಬೇಕಾದ್ರೆ ತೋರಿಸ್ತೀನಿ ಸೇಮ್ ಅದೇ ಮತ್ತೆ ಮುರಿದೋಗ್ಬಿಟ್ಟೈತೆ ಅದು ಹೆಂಗೆ ಮುರಿದೋಯ್ತು ನನಗೆ ಗೊತ್ತಾಗಿಲ್ವಲ್ಲ ಇದರಲ್ಲೇ ಇತ್ತಲ್ಲ ಬೇರಿಂಗು ಇಲ್ಲ ತೆಗ್ದಿದ್ದಾರೆ ಅನಿಸುತ್ತೆ ಏನೋ ಎಲ್ಲೋ ಬಿದ್ದಿರಬೇಕು ಆಲ್ಮೋಸ್ಟು ಇದೇ ನೋಡಿ ಇಷ್ಟು ಸಟ್ಟೆಲ್ಲ ಚೈನ್ಸ್ ಪ್ಯಾಕೆಟು ಇದು ಬೇರಿಂಗ್ ಫುಲ್ ಕಟ್ ಆಗಿಬಿಟ್ಟಿದೆ ಇದಕ್ಕೆ ಸೌಂಡ್ ಬರ್ತೈತೆ ಇದು ಹಾಂ ಬ್ಯಾಟ್ರಿನಾ ಹಾಂ ಹಾಂ ಸುಟ್ಟೋಗ್ಬಿಟ್ಟೈತಾ ಒಳಗಡೆ ಅಬ್ಬಾ ಅಬ್ಬಾ ನೋಡ್ರಿ ಹೆಂಗೆ ಸುಟ್ಟೋಗ್ಬಿಟ್ಟೈತೆ ನಮ್ಮ ಡೆಲಿವರಿ ಬಾಯ್ದು ಡೈಲಿ ಓಡಿಸೋದಕ್ಕೆ ಏನು ಉಳಿಯುತ್ತೆ ಇದೇನಿದು ಹಾಂ ಓಹೋ ಹೋ ಹಾಂ 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 ಇಂಡಿಕೇಟ್ರ್ ಹತ್ತಿತ್ತಲ್ಲ ಹೋಗಿತ್ತಾ ಹೌದಾ ನಾನು ನೋಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಎಷ್ಟಾಗಿದೆ ನಮ್ಮದು ಫುಲ್ ಹೋಗಿದ್ದೆ ನೋಡಿ ಇದು ನೋಡಿ ಇವು ಲೇಯರ್ಸ್ ಎಲ್ಲ ಹೋಗಿರುತ್ತಲ್ಲ ಇದು ಹಾಂ ಫುಲ್ ಹೋಗಿಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ 8394 ಅಣ್ಣ 8394 ಎಷ್ಟಾಗಿದೆ ಬಿಲ್ ಗೊತ್ತಿಲ್ಲ ನೋಡೋಣ ಆಲ್ಮೋಸ್ಟು ಒಂದು 1600 ರೂಪಾಯಿ ಹೇಳಿದರು ಇಲ್ಲಿ ನೋಡಿದ್ರೆ ಚೂರು ಹೆಚ್ಚು ಕಮ್ಮಿ ಆಗಿದೆ ಅನಿಸುತ್ತೆ ಎಷ್ಟು ಏನೇನು ಹೋಗಿದೆ ಗೊತ್ತಿಲ್ಲ ಅವ್ರು ಚೆನ್ನಾಗಿ ಮಾಡ್ತಾರಲ್ಲ ಅದೊಂದು ನಂಬಿಕೆ ನನಗೆ ಪೂರ್ತಿ ಮನೆಯೇ ಬೇರೆ ಏನೋ ನಮ್ಮ ಮತ್ತೆ ರೇಟ್ ಜಾಸ್ತಿ ಮಾಡಿಬಿಟ್ರಾ ಬೆಳಗ್ಗೆ ಕಮ್ಮಿ ಹೇಳಿದ್ರ ಅಣ್ಣ ಹಾಂ ಅಣ್ಣ ಏನು ಎಷ್ಟೊಂದು ಸರ್ವಿಸಿಂಗ್ 500 ವಾಷಿಂಗ್ 100 ಇದ್ಯಾವುದು ಚೈನ್ಸ್ ಪ್ಯಾಕೆಟಾ 700 ಇದು 120 ಹಾಂ ಅದೇ ಹಾಂ 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 120 ಹಾಂ ಯಾವ್ದು ಇಲ್ಲ ಇದು ಇದು ಇದ್ರ ಅದು ಓಡ್ತಾ ಇರ್ತಲ್ಲ ಕಿಲೋಮೀಟ್ರ್ ತೋರಿಸಲ್ಲ ಅದ ಮತ್ತು ಇದು 90 ಮೇಲೆ 90 ರೂಪೀಸ್ ಸೂಪರ್ ಇದು ಹಾಂ ಇದೇನು ಸ್ಪೇರಿಂಗು ಬೈ 1 ಹಾಂ ಲೇಬರ್ದು 250 ಫೋನ್ ಮಾಡಿಕೊಡಿ ನಾ ಏನು ಕಮ್ಮಿ ಮಾಡ್ಸೋಕೆ ಹೇಳಿ ಬೆಳಗ್ಗೆ ಬೇರೆ ಬಿಲ್ ಹೇಳಿದ್ರೆ ನಮಗೆ ಹಾಂ ಇರಿ ನಾನೇ ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಏನಾಗತ್ತೆ ಅಂತ ನೋಡಿ ಸ್ನೇಹಿತರೆ 1985 ರೂಪಾಯಿ ಬಿಲ್ ಆಗಿತ್ತು ಟೋಟಲ್ಸು ಅದರ ಒಂದು 150 ರೂಪಾಯಿ ಕಮ್ಮಿ ಮಾಡಿದ್ರು 1850 ರೂಪಾಯಿ ಆಯಿತು ಎಲ್ಲ ವೀಡಿಯೋ ಮಾಡ್ತಾಯಿದ್ನಲ್ಲ ಅದಕ್ಕೆ ಹೇಳ್ಬೇಕು ಎಷ್ಟು ಖರ್ಚಾಯ್ತು ಆಗುತ್ತೆ ತುಂಬ ಜನ ಕೇಳ್ತಾರೆ ಎಷ್ಟೋ ಹುಡುಗರು ನೀ ಎಲ್ಲಿ ಸರ್ವಿಸಿಂಗ್ ಕೊಡ್ತೀಯ ಅಂತ ಹಾಂ ಹಾಂ ಯೂಟ್ಯೂಬ್ ರೆಸಾರ್ಜೆ ಕನ್ನಡಿಗಂತ ಇದೆ ನೋಡಿ ನಿಮ್ಮ ಓನರ್ಗೂ ಗೊತ್ತು ಇವ್ರು ಫೋನ್ ಮಾಡಿದ್ನಲ್ಲ ಅದಕ್ಕೆ ಚೂರು ಕಮ್ಮಿ ಮಾಡಿದ್ರು ಹೆಂಗೋ ಒಂದು 100 ರೂಪಾಯಿ ಥ್ಯಾಂಕ್ಸ್ ಸರ್ 1000 ಎಷ್ಟು ಆಗಿದೆ ಗಾಡಿ ಅಂತ ಪದ್ಧತಿರ ಆಗಬೇಕಲ್ಲ ದುಡ್ಡು ಹೋದ್ರೂ ಪರವಾಗಿಲ್ಲ ಗಾಡಿ ಚೆನ್ನಾಗಿದ್ರೆ ನಾಳೆಯಿಂದ ನಾವು ಕೆಲಸ ಮಾಡೋದು ಇವಾಗ ನೋಡಿ ಚೈನ್ಸ್ ಪ್ಯಾಕೆಟು ಇಲ್ಲಿಗೆ ಫುಲ್ ಟೈಟ್ ಮಾಡಿದ್ದಾರೆ ಆಲ್ಮೋಸ್ಟು ಇವಾಗ ಏನು ಎಷ್ಟು ಕಿಲೋಮೀಟ್ರ್ ಓಡಿಸೋದು ಬರ್ದಿದ್ದಾರಲ್ಲಿ ಗೊತ್ತಿಲ್ಲ ಬರೀ ಅಂತ ಹೇಳಿದ್ದೆ ಆದರೆ ಮೊನ್ನೆನೇ ನಾನು ಬರ್ದಿದ್ದೆ ಪರವಾಗಿಲ್ಲ ಬರ್ದಿಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ ಕಿಲೋಮೀಟ್ರ್ ನಾವೇ ತಲೆಯಲ್ಲಿ ಇಟ್ಕೊಂಡು ನೆನಪು ಮಾಡ್ಕೊಂಡು ಹೊಡೆಯೋದಷ್ಟೇ
ಗಾಡಿ ಕಂಡೀಷನ್ ಹತ್ರ ಸಖತ್ತಾಗಿದ್ರೆ ತಾನೇ ನಾವು ದುಡಿಯೋಕೆ ಇಷ್ಟ ಆಗೋದು. ಟೈರ್ ಹಾಕ್ಸ್ಬೇಕು, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ 19,100 ಕಿಲೋಮೀಟ್ರ್ ಆಗಿದೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಟೋಟಲು ನೋಡಿ ಹೆಂಗೆ ಹೋಗ್ತೈತೆ. ಇವಾಗ ನುಗ್ಗಬೇಕು ಈ ಥರ ನಮ್ಮ ಗಾಡಿ ಕರೆಕ್ಟಾಗಿದ್ದರೆ ನಾವು ಗಾಡಿ ಏನೋ ಅನ್ಸಲ್ಲ, ಬೇಜಾರು ಅನ್ಸಲ್ಲ ಹೊಡೆಯೋಕ್ಕೆ, ಕೆಲಸ ಮಾಡೋಕ್ಕೆ. ನೋಡಿ ಹಾಕೊಂಡು ನುಗ್ತಾ ಇರಬೇಕಷ್ಟೇ. ಗಾಡಿ ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ತೀವಿ. ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ ಆಗಲಿ ನಾವಾಗಲಿ ಗಾಡಿ ಚೆನ್ನಾಗಿ ಚೂರು ಏನಾದ್ರು ಕೆಟ್ಟಿದ್ರೆ ಅವ್ರು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ನನಗಂತೂ ಚೂರು ಇಂಟ್ರೆಸ್ಟ್ ಇರೋಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಏನಾದ್ರು ಚೂರು ಮುರಿದೋಗಿತ್ತು ಅದು ಹೋಗಿತ್ತು ಅಂದರೆ ಆ ಡೇ ಪೂರ್ತಿ ಇದನ್ನೇ ಆಗಿಬಿಡುತ್ತೆ. ಆದರೂ ಹಂಗೋ ಹಿಂಗೋ ಮಾಡಿ ನೀನೇ ಆಫರ್ ಕೊಟ್ಟಿದ್ದೆ ಅಂತ ನಮ್ಮ ಫ್ರೆಂಡ್ ಸಂತೋಷ್ ಅವ್ರು ತೊಗೊಂಡ್ಬಿಟ್ಟು ಕೆಲಸ ಮಾಡಿದ್ದೀನಿ. ನೋಡಿರಿ, ಒಂದು ದಿವಸ 3,500 ರೂಪಾಯಿ ದುಡಿದ್ರೆ ಒಂದು 15 ದಿವಸ ಒಳಗಡೆ 2,500-3,000 ರೂಪಾಯಿ ಖರ್ಚು ಮಾಡ್ಬೇಕಾಗ್ತಾರೆ ಗಾಡಿಗೆ. ಅಂದರೆ ಪಾರ್ಟ್ಸ್ ನಾರ್ಮಲ್ ಸರ್ವಿಸಿಗೆ 1,500 ಹಾಗೆ ಆಗುತ್ತೆ. ಪಾರ್ಟ್ಸು ಅದು ಇದು ಹೋಗಿದ್ರೆ ಆಲ್ಮೋಸ್ಟ್ ಒಂದು 2,500 ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಾರ್ಟ್ಸ್ ಅಂದರೆ ಪಾರ್ಟ್ಸ್ ತೊಗೊಂಬರ್ಬೇಕಲ್ಲ, ಅದಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಪಾರ್ಟ್ಸು ಅದು ಹೋಗಿದ್ರೆ. ನಂದು ಬೇರಿಂಗ್ ಹೋಗಿತ್ತು, ಚೈನ್ಸ್ ಪಾಕೆಟ್ ಹೋಗಿತ್ತು, ಮತ್ತು ಇದು ಸ್ಪೀಡಾಮೀಟ್ರದ್ದು ಅದು ವೈರ್ ಇತ್ತು ಅದು ಹೋಗಿತ್ತು. ಏನು ದಡ ಡೈಲಿ ಅಡ್ಡ ಓಡಿಸ್ತಾಯಿದ್ರಿ. ಇನ್ನೇನು ಯಾಕೋ ಸುಭಾಷ್ ಅಕ್ಕಣ್ಣ ಆ ಕಡೆ ಹೋಗ್ತೈತೆ, ಏನು ಮಾಡೋಕ್ಕಾಗಲ್ಲ, ಸಿಂಗಲ್ ಜೀವನ ಅಲ್ಲ, ನೋಡಿಬಿಟ್ಟು ಹೋಗ್ತಾ ಇರೋದಷ್ಟೇ. ನೋಡೋಣ ಮತ್ತು ನೀವು ಎಷ್ಟು ದಿವ್ಸಕ್ಕೆ ಮತ್ತು ಎಷ್ಟು ಕಿಲೋಮೀಟ್ರ್ ಗಾಡಿ ಸರ್ವಿಸಿಂಗ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹೇಳ್ತಾ ನಾನಂತರೂ ಸರ್ವಿಸಿಂಗ್ ಎಲ್ಲ ಆಯಿತು. ಆಯಿಲ್ ಚೇಂಜ್ ಅಂದ್ರೆ ಮೊನ್ನೆ ಮಾಡಿಸಿದ್ದು, ಆಯಿಲ್ ಚೇಂಜ್ ಮಾಡಿಸಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ನಾಳೆ ಸಿಗೋ ಸತ್ ಬದುಕಿದ್ರೆ ಅಲ್ಲಿವರೆಗೂ ಟಾಟಾ ಬಾಯ್.